ಹೇ ಗಾಯ್ಸ್, ಇದೊಂದು ಅಳಿಲು ಸ್ಕ್ವಿರಲ್ ಸ್ಟೋರಿ. ಪ್ಲೀಸ್ ಪೂರ್ತಿ ವಿಡಿಯೋ ನೋಡಿ. ಒಂದು ಸುಂದರವಾದ ಕಾಡಲ್ಲಿ ಚಿನ್ನು ಅಂತ ಅಳಿಲು ವಾಸವಾಗಿರುತ್ತೆ. ಅದು ತುಂಬಾ ಚುರುಕಾಗಿರುತ್ತೆ ಆ್ಯಂಡ್ ದಯಾಳು ಆಗಿರುತ್ತೆ, ತುಂಬ ಕೈಂಡ್ನೆಸ್ ಆಗಿರುತ್ತೆ. ಒಂದಿನ ಜೋರ ಗಾಳಿ ಬೀಸಿ ಮಳೆ ಬರುತ್ತೆ. ಪಕ್ಕದಲ್ಲಿರೋ ಮರ ಮೇಲೆ ಇರೋದು ಒಂದು ಗೂಡು ಕೆಳಗಡೆ ಬೀಳುತ್ತೆ. ಮಳೆ ನಿಂತ ಮೇಲೆ ಚಿನ್ನು ಆ ಗೂಡು ಹತ್ರ ಬಂದು ನೋಡಿದಾಗ ಅಲ್ಲಿ ಒಂದು ಪುಟ್ಟು ಅಳಿಲು ಇರುತ್ತೆ. ಆ ಮರಿ ತುಂಬಾ ನಡುಗ್ತಾ ಇರುತ್ತೆ, ತುಂಬಾ ಹೊಟ್ಟೆಹಶ್ವಾಗಿರುತ್ತೆ, ತುಂಬಾ ಭಯ ಆಗಿರುತ್ತೆ ಆ ಮರಿಗೆ. ಅದ್ರ ತಾಯಿ ಎಲ್ಲೂ ಸುತ್ತಮುತ್ತಲ ನೋಡುತ್ತೆ, ಎಲ್ಲೂ ಕಾಣಿಸಲ್ಲ ಅದ್ರದ್ದು ತಾಯಿ. ಚಿನ್ನುಗೆ ಆ ಮರಿ ನೋಡಿದಾಗ ತುಂಬಾ ಸಂಕಟ ಆಗುತ್ತೆ. ಆ ಮರಿನ ಅಲ್ಲೇ ಬಿಟ್ಟು ಹೋಗ್ದಿರಾ ಮನ್ಸು ಬರಲ್ಲ. ಸೊ ಅದನ್ನು ಆ ಮರಿನ ತನ್ನ ಬೆನ್ನ ಮೇಲೆ ಎತ್ಕೊಂಡು ತನ್ನ ಬೆಚ್ಚಗಿನ ಗೂಡಿಗೆ ಕರ್ಕೊಂಡೋಗುತ್ತೆ. ಚಿನ್ನು ತನ್ನ ಬಳಿ ಇದ್ದ ಹಣ್ಣುಗಳು ಎಲ್ಲನೂ ಕೊಡುತ್ತೆ ತಿನ್ನಲಿಕ್ಕೆ. ಅದಕ್ಕೆ ಒಂದು ಪುಟಾಣಿ ಅಂತ ಹೆಸರು ಕೂಡ ಇಡುತ್ತೆ. ದಿನ ಕಳೆದಂತೆ ಪುಟಾಣಿ ಚಿನ್ನು ಹತ್ರ ಆಟಾಡ್ಕೊಂಡು ಬೆಳೆಯುತ್ತೆ. ಚಿನ್ನು ಬಂದ್ಬಿಟ್ಟು ಪುಟಾಣಿಗೆ ಮರ ಹತ್ತೋದು, ಆಹಾರ ಹೇಗೆ ಹುಡ್ಕೋದು ಪ್ರತಿಯೊಂದೂ ನಾಲೆಡ್ಜ್ ಆಗಿ ಕಳಿಸುತ್ತೆ. ಕಾಡಿನ ಉಳಿದ ಪ್ರಾಣಿಗಳು ಇದನ್ನು ನೋಡಿ ಆಶ್ಚರ್ಯಪಟ್ಟು, ಇದು ನಿನ್ನ ಮರಿ ಅಲ್ಲ, ಯಾಕೆ ಇಷ್ಟು ಪ್ರೀತಿ ತೋರಿಸ್ತಾ ಇದೆಯಾ ಇದಕ್ಕೆ ಅಂತ ಕೇಳ್ತವೆ. ಆಗ ಚಿನ್ನು ಹೇಳುತ್ತೆ, ಪ್ರೀತಿ ತೋರಿಸೋದಕ್ಕೆ ರಕ್ತ ಸಂಬಂಧನೇ ಬೇಕಾಗಿಲ್ಲ, ಕರುಣೆ ಇದ್ದರೆ ಸಾಕು ಅಂತ ಹೇಳುತ್ತೆ. ಥ್ಯಾಂಕ್ ಯು ಗೈಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.